ನೀನ್ ಒಳ್ಳೆಯವನಾಗ್ಬೇಕು ಅಂದ್ರೆ ಡೈಲಿ ಸಾಯ್ತಿರ್ಬೇಕು. ನೀನ್ ಬದುಕ್ಬೇಕು ಅಂದ್ರೆ ಕೆಟ್ಟವನಾಗು. ನಮಸ್ಕಾರ ನಮಸ್ಕಾರ ನಮಸ್ಕಾರ. UI ಮೂವಿ ರಿಲೀಸ್ ಆಗಿ ಒಂದು ಒಂದು ವಾರ ಆಯ್ತಾನೆ ಬಂತು, ಆದರೂ ಕೂಡ ಕ್ರೇಜ್ ಮಾತ್ರ ಕಮ್ಮಿ ಆಗಿಲ್ಲ. ಡಿಕೋಡಿಂಗ್ ವಿಡಿಯೋಗಳು, ರಿವ್ಯೂ ವಿಡಿಯೋಗಳು, ಅದರಲ್ಲಿ ಏನೋ ಹೊಸ್ದಾಗಿ ಏನಾದರೂ ನೋಡಿರೋವಂತಹ ಒಂದು ಒಂದು ಸ್ಟೋರಿ ಆಗಲಿ ಏನಾದರೂ ಆಗಲಿ ಯೂಟ್ಯೂಬಲ್ಲಿ ಅಂತೂ ಭಯಂಕರ ಓಡಾಡ್ತಾನೆ ಇದ್ದಾವೆ. ಆದರೆ ನಾನು ಅದರಲ್ಲಿ ಒಂದು ಗಮನಿಸಿದ್ದೇನಪ್ಪ ಅಂತಂದರೆ UI ಪಾರ್ಟ್ 2 ಬರುತ್ತಾ ಅಂತ ನನಗೊಂದು ಡೌಟ್ ಬಂತು. ಅದು ಏನಕ್ಕೆ ಬಂತು ಅಂದರೆ ರೀಸೆಂಟಾಗಿ ಮಸ್ತ್ ಮಗ ಯೂಟ್ಯೂಬ್ ಚಾನಲಲ್ಲಿ ಉಪೇಂದ್ರ ಅವರು ಮಾತಾಡಿದ್ದಾರೆ. ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಒಂದು ಮಾತು ಹೇಳಿದ್ದಾರೆ. ಅವ್ರು ಕೇಳಿದ್ದಾರೆ, ಒಬ್ಬರು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಅವ್ರು ಕೇಳಿದ್ದಾರೆ, ಸರ್ ಇದು UI ಪಾರ್ಟ್ 2 ಬರುತ್ತಾ ಅಂತನ. ಅದಕ್ಕೆ ಉಪೇಂದ್ರ ಅವ್ರು ಹೇಳಿದ್ದಾರೆ, UI ಪಾರ್ಟ್ 2 ಬರುತ್ತೋ ಬರಲ್ವೋ ಅನ್ನೋದನ್ನು ನಾನು ಡೀಟೇಲಾಗಿ ಮೂವಿನಲ್ಲೇ ಹೇಳಿದ್ದೀನಿ, ನೀವು ಒಂದ್ಸಲ ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಉಪೇಂದ್ರ ಅವ್ರು ಹೇಳಿದ್ದಾರೆ. ಅಂದರೆ ಅವರು ಬರುತ್ತಾ ಬರಲ್ವೋ ಅನ್ನೋದಕ್ಕೆ ನಾನು ಹೇಳಿದ್ದೀನಿ, ನೋಡಿರಿ ನೀವು ಇನ್ನೊಂದ್ಸಲ ಅದರಲ್ಲಿ ಅಂತನ ಅವ್ರು ಕೇಳಿದ್ದಾರೆ. ನೀವು ನೋಡ್ಬಿಟ್ಟು ನನ್ನ ಹತ್ರ ಮಾತಾಡಿ, ಇಲ್ಲ ನನಗೆ ಫೋನ್ ಮಾಡಿ, ನಾನು ನಿಮಗೆ ಹೇಳ್ತೀನಿ ಅವಾಗ. ಇಲ್ಲ ನೀವೇ ನನಗೆ ಕೇಳೋದೇ ಇಲ್ಲ, ನೀವು ಕರೆಕ್ಟಾಗಿ ನೋಡಿದ್ರೆ ನೀವೇ ನನಗೆ ಈ ಕ್ವಶನೇ ಕೇಳಲ್ಲ ಅಂತ ಹೇಳಿದ್ದಾರೆ. ಹಿಂಗೆ ಇವರೇ ಹೇಳಿದ್ಮೇಲೆ ಡೌಟ್ ನನಗಿನ್ನೂ ಹೆಚ್ಚಾಯಿತು. ಯಾಕಪ್ಪ ಅಂದರೆ ಇವರು ಮೂವಿನ ಸ್ಟಾರ್ಟ್ ಆಗಬೇಕಾದ್ರೆ ಅವರು ಬರೆದು ಸುಟ್ಟಾಕಿರುವಂತಹ ಬುಕ್ನ ಒಬ್ಬ ರಿವ್ಯೂವರು ಓದ್ತಾ ಹೋಗ್ತಾ ಇರ್ತಾನೆ. ಅದನ್ನು ಅವನು ಏನು ಹೇಳಿರ್ತಾನೆ ಅದನ್ನು ನಾವು ನೋಡಿರೋದು ಮೂವಿನ, ಸರಿನಾ? ಇದಕ್ಕೂ ಮುಂಚೆ ಥಿಯೇಟ್ರಲ್ಲಿ ಫೋಕಸ್ ಸಿಕ್ತು ಅಂತೇಳಿ ಆಚೆ ಬರ್ತಾರೆ. ಮತ್ತು ರಿವ್ಯೂವರ್ ನೋಡಿರೋ ಮೂವಿ ಕೂಡ ಫೋಕಸ್ ಸಿಕ್ಕಿದೆ ಅಂತ ಆಚೆ ಬಂದಿರೋದು ಕೂಡ ಬೇರೆ ಮೂವಿ. ಈ ಮೂವಿ ರಿವ್ಯೂ ಅವನಿಗೆ ಕೊಡೋಕ್ಕಾಗಿರೋದಕ್ಕೆ ಇದಕ್ಕೆ ಈ ಮೂವಿನ ತೆಗೋಕ್ಕೆ ಏನಪ್ಪ ರೀಸನ್ ಅಂತ ಹುಡ್ಕೊಂಬಂದಿದ್ದಕ್ಕೆ ಆ ಸ್ಟೋರಿ ಸಿಕ್ಕಿದ್ದು. ಅನ್ನೋದ್ಮೇಲೆ ನಾವು ನೋಡಿರೋದು ರಿಯಲ್ ಸ್ಟೋರಿ ಅಲ್ಲ. ಮತ್ತು ಇನ್ನೊಂದು ಏನಂತಂದರೆ, ರಿಯಲ್ ಆಗಿರೋದನ್ನ ರೀಲಲ್ಲಿ ನೋಡಿದ್ರೆ, ರೀಲಲ್ಲಿರೋದನ್ನ ರಿಯಲಲ್ಲಿ ನೋಡಿದ್ರೆ, ರಿಯಲ್ ಆಗಿರೋದನ್ನ ರಿಯಲ್ ನೋಡೋಕ್ಕೆ ತಾಕತ್ತಿದೆಯಾ ಅಂತ ಒಂದು ಕೇಳಿದ್ದಾರೆ ಡೈರೆಕ್ಟರ್ ಉಪೇಂದ್ರ ಅವರು. ಅಂದರೆ ಮೂವಿ ಥಿಯೇಟ್ರಲ್ಲಿ ನಾವು ನೋಡಬೇಕಾದ್ರೆ ಇಷ್ಟೆಲ್ಲನ ನೋಡಿದ್ಮೇಲೆ ಪಾರ್ಟ್ 2 ಇದೆ ಅಂತ ಅನ್ನಿಸ್ತು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಡಗ ಅಂತ ಹೊಡಿತಾ ಇರ್ತಾನೆ. ಅಂದರೆ ಕಲ್ಕಿ ಏನೋ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂದ್ಬಿಟ್ಟು ಹೊಡೆದಾದ್ಮೇಲೆ ಲಾಸ್ಟಿಗೆ ಅದೇ ರೈಟರ್ ಅವರು ಬರೀತಾ ಇರ್ತಾರಲ್ಲ, ಅದೇ ಸೀನ್ಗೆ ಹೋಗುತ್ತೆ. ಅದೇ ಸೀನ್ಗೆ ಹೋದಾಗ ತಲೆ ಕೆರ್ಕೊಂಡು ಬಾಯಲ್ಲಿ ದಮ್ಮಿಟ್ಕೊಂಡು ನಾನು ಈ ಥರ ಮಾಡೋಕ್ಕೋಗಿಲ್ಲ ಸ್ಟೋರಿನ ಹಾಗೆ ಅಂತೆಲ್ಲ ಹೇಳಾದ್ಮೇಲೆ ಉಪೇಂದ್ರ ಮತ್ತು ಕಲ್ಕಿ ಮತ್ತು ಡೈರೆಕ್ಟರ್ ಉಪೇಂದ್ರ ಜೊತೆ ಕನ್ವರ್ಸೇಷನ್ ನಡೆದಾಗ ನಾನು ಈ ಥರ ಮಾಡೋಕ್ಕೋಗಿಲ್ಲ, ನೀನು ನನ್ನನ್ನೇ ಓವರ್ಟೇಕ್ ಮಾಡ್ಕೊಂಡು ತೊಗೊಂಡು ನೀನು ಸ್ಟೋರಿನ ಮುಂದೆ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇದೀಯಾ ಅಂತ ಹೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅವ್ರು ಹೇಳ್ತಾರೆ, ನಾನು ರಿಯಲ್ ಆಗಿರೋದು ತೋರಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ಜನಗಳಿಗೆ 2.5 ಗಂಟೆ ಮಾಡಿ ನಾನು ಮೂವಿ ತೋರಿಸ್ತೀನಿ, ಅದು ಅವರೇ ಅರ್ಥ ಮಾಡ್ಕೊತಾರೆ ಅಂತ ಹೇಳ್ತಾರೆ. ಇದಾದ್ಮೇಲೆ ಕೂಡ ಕಲ್ಕಿ ಒಂದು ಮಾತು ಹೇಳ್ತಾನೆ, ನೋಡಮ್ಮ ನಿನಗೆ ಪ್ರಕೃತಿ ತಾಯಿ ಅಲ್ವಾ ಅವರು, ನಾನು ನಿನಗೆ ಮೋಸ ಮಾಡಿರೋ ಜನಗಳನ್ನ 2 ಪೀಸಲ್ಲಿ ನಿಲ್ಲಿಸ್ತೀನಿ, ನಾನು 5 ತಿಂಗಳಾದಮೇಲೆ ಇವ್ರಿಗೆಲ್ಲ ಉದುರಿಸ್ಬಿಡ್ತೀನಿ ಅಂತ ಕಲ್ಕಿ ಹೇಳ್ತಾನೆ. ಅಂದರೆ ಇನ್ನೊಂದು 5 ತಿಂಗಳಾದಮೇಲೆ ಏನಾದ್ರೂ ಮೇ ಬಿ UI 2 ಏನಾದರೂ ಅಪ್ಡೇಟ್ ಏನಾದರೂ ಬರುತ್ತಾ, 5 ತಿಂಗಳಾದಮೇಲೆ ಏನು ಮಾಡೋಕ್ಕೆ ಹೊರಟಿದ್ದ ಸ್ಟೋರಿ ಏನಾದರೂ ಕಂಟಿನ್ಯೂಟಿ ನಡೆಯುತ್ತಾ, ಅದು ನನ್ನ ತಲೆಯಲ್ಲಿದೆ. ನಿಮಗೆ ಏನು ಅನ್ನಿಸ್ತು ಪಾರ್ಟ್ 2 ಬಗ್ಗೆ, UI ಮೂವಿ ಬಗ್ಗೆ ಒಂದು ಕಮೆಂಟ್ ಹಾಕಿ. ಪಾರ್ಟ್ 2 ಬರಬೇಕಾ, ಬಂದರೆ ಇದೇ ಥರ ಇರುತ್ತಾ ಬೇರೆ ಥರ ಇರುತ್ತಾ ಅಂತ. ಯಾಕಂದರೆ ಅವರು ಬೇರೆ ಮೂವಿಗಳನ್ನ ನೋಡಿದ್ರೆ ಒಂದಕ್ಕಿಂತ ಡಿಫ್ರೆಂಟಾಗಿರುತ್ತೆ. ಯಾಕಂದರೆ ಈ ಮೂವಿನಲ್ಲಿ ಮಾಡಿರೋದನ್ನ ಈ ಮೂವಿನಲ್ಲಿ ಮಾಡಿರಲ್ಲ. ಯಾಕಂದರೆ ಆ ಮೂವಿನಲ್ಲಿ ಮಾಡಿದ್ದೀನಿ ಅಂದಮೇಲೆ ಇದಕ್ಕೆ ಬೇರೆ ಮಾಡಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ಟು. ಮೇ ಬಿ ಈ ಮೂವಿನ 10 ವರ್ಷ ಆದಮೇಲೆ ಡೈರೆಕ್ಷನ್ ಮಾಡಿ ರಿಲೀಸ್ ಮಾಡಿದ್ದಾರೆ ಅಂದಮೇಲೆ ಈ ಮೂವಿಗೆ ಏನಾದರೂ ಪಾರ್ಟ್ 2 ಕಂಟಿನ್ಯೂಟಿ ಏನಾದರೂ ಕೊಡ್ತಾರಾ? ನಿಮ್ಗೇನಾದ್ರೂ ಆ ಥರ ಏನಾದ್ರೂ ಪಾಯಿಂಟ್ ನೋಡಿದ್ರಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.